ಇವತ್ತು ಅವರಿಗೆ ಒಂದು ಅಧಿಕಾರ ಸಿಕ್ಕಿದೆ, ಶಾಸಕರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅವ್ರು ಶಾಸಕರಾಗಿ ಯಾವ ರೀತಿ ಅವರು ಅಭಿವೃದ್ಧಿ ಪರ ಇವತ್ತು ಅಭಿವೃದ್ಧಿಯಲ್ಲಿ ತೊಡಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅವ್ರು ತೊಡಗಬೇಕು. ವಿನ ಮಲ್ಲಿಕಾರ್ಜುನ ಖೋಬಾ ಇದ್ದಾಗ ಏನಾಯ್ತು, ರಾಜಶೇಖರ್ ಪಾಳ್ ಇದ್ದಾಗ ಏನಾಯ್ತು, ಮತ್ತೊಬ್ಬ ಇದ್ದಾಗ ಏನಾಯ್ತು, ಐದಪ್ಪ ಅದೆಲ್ಲ ಆಯ್ತು. ಇವತ್ತೇನಿದೆ, ಇವತ್ತೇನು ನೀವು ಮಾಡ್ತಾ ಇದ್ರಿ, ಇವತ್ತೇನು ನಿಮ್ಗೆ ಅಧಿಕಾರ ಸಿಕ್ಕಿದೆ, ಆ ಅಧಿಕಾರ ಸದುಪಯೋಗ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ರಿ. ಇವತ್ತೇನು ಗುಂಡೂರು ರೆಡ್ಡಿ ಅವರು ಈ ಒಂದು ಸಂಘಟನೆ ಮುಖಾಂತರ ಇನ್ನೂ ಕೂಡ ಹಂಬರವಾಗಿ ಬೆಳೀಲಿ. ಇವತ್ತ ನನಗೂ ಕೂಡ ಹುಮ್ನಾಬಾದಲ್ಲಿ ಬಂದಾಗ ಅವರು ಅಣ್ಣ ನೀವು ಬರಲೇಬೇಕು ಅಂತ ನನಗೆ ಕೇಳ್ಕೊಂಡಾಗ ನಾನು ಭಾಳ ಮನಸ್ಸಿನಿಂದ, ನನಗೆ ಆ್ಯಕ್ಚುಲಿ ನಿನ್ನೆ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿತ್ತು, ಅಲ್ಲಿ ಒಂದು ಮದುವೆ ಸಮಾರಂಭ ಇದೆ. ಆದರೂ ಕೂಡ ಗುಂಡೂರು ರೆಡ್ಡಿ ಅವರು ನನಗೆ ಹೇಳಿದ ಸಲುವಾಗಿ ನಾನು ನಿಮ್ಮ ಕಾರ್ಯಕ್ರಮ ನಾನು ಅಟೆಂಡ್ ಆಗಿ ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೇನೆ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಇನ್ನೂ ಕೂಡ ಈ ಒಂದು ಸಂಘಟನೆ ಹಂಬರವಾಗಿ ಬೆಳೀಲಿ ಅಂತ ನಾನು ಹೇಳಿ, ಮುಂದಿನ ದಿನಗಳಲ್ಲಿ ಗುಂಡೂರು ರೆಡ್ಡಿಯವರಿಗೂ ಕೂಡ ರಾಜಕೀಯದಲ್ಲಿ ಭವಿಷ್ಯ ಇನ್ನು ಉಜ್ವಲವಾಗಲಿ ಅಂತ ಬೋಲೋ ಭಾರತ್ ಮಾತಾ ಕಿ. ಇವತ್ತಿನ 13ನೇ ವಾರ್ಷಿಕೋತ್ಸವ ಯುವ ಕ್ರಾಂತಿ ಸಂಘಟನೆಯ ಜಿಲ್ಲಾ ಯುವ ಸಮ್ಮೇಳನ, ಈ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯ ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಅವರ ಪಾದಗಳಿಗೆ ನಮಸ್ಕರಿಸಿ, ಅದರ ಜೊತೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಶಾಪೂರ್ ಯಾದಗಿರಿ ಇವರ ಪಾದಗಳಿಗೆ ನಮಸ್ಕರಿಸಿ, ಪ್ರಣಾಮನಂದ್ ಮಹಾಸ್ವಾಮಿಗಳು ಮುಚ್ಚಳ ಇವರ ಪಾದಗಳಿಗೆ ನಮಸ್ಕರಿಸಿ, ಬಂತೇಜಿಯವರು ಮತ್ತು ವೇದಿಕೆ ಮೇಗಿದ್ದಂಥ ಈ ಒಂದು ಸಂಘಟನೆಯ ರಾಜ್ಯ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು, ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಗುಂಡೂರು ರೆಡ್ಡಿಯವರೇ, ಈಗಾಗಲೇ ಮಾತಾಡಿರ್ತಕ್ಕಂಥ ಆತ್ಮೀಯ ಸೋದರು ಮಿತ್ರರು ಆದಂಥ ಸನ್ಮಾನ್ಯ ಶ್ರೀ ಖೋಬಾಜಿಯವರೇ, ಈಗ ಬಂದಿರತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಕುಮಾರ್ ಅಳಿಯವರೇ, ಅದರ ಜೊತೆಯಲ್ಲಿ ನಮ್ಮ ಮೀನುಗಾರಿಕೆಯ ಅಧ್ಯಕ್ಷತೆ ಆದಂಥ ಶ್ರೀಮತಿ ಮಾಲಾ ಬಿ ನಾರಾಯಣರವರೇ, ಇನ್ನು ವೇದಿಕೆ ಮೇಲೆ ಸಾಕಷ್ಟು ಜನ ತಾವೆಲ್ಲರೂ ಕೂಡ ಸೇರಿದ್ರಿ. ಈಗಾಗಲೇ ಹೇಳಿದ ಪ್ರಕಾರ ನಮ್ಮ APMC ಮಾಜಿ ಅಧ್ಯಕ್ಷರು ಒಳಗೊಂಡು, ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು ಒಳಗೊಂಡು, ಯಾಕಂದ್ರೆ ಇದು ಕಷ್ಟ. ಈಗಾಗಲೇ ಮಲ್ಲಿಕಾರ್ಜುನ್ ಹೇಳಿದ್ದಾರೆ ಖೋಬಾ ಅವರು, ಒಬ್ಬರ ಹೆಸರು ತೊಗೊಂಡ್ರು 20 ಮಂದಿ ಹೆಸರು ನೆನಪು ಹೋಯ್ತು. ಮತ್ತು ಯಾಕೋ ಸಾಹೇಬರು ನನ್ನ ಹೆಸರು ತೋಡಿಲ್ಲ, ನಿನ್ನ ಹೆಸರು ತೋಡಿಲ್ಲ ಅಂತ ದಯಮಾಡಿ ನಿಮ್ಮೆಲ್ಲರ ಹೆಸರು ನನ್ನ ಮನದಾಳದಲ್ಲಿದೆ. ಅದಕ್ಕೆ ನನಗೂ ಕೂಡ ಸಮಯದ ಅಭಾವ ಇದೆ, ನಾನು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿದೆ. ನಾನು ಈ ಕಾರ್ಯಕ್ರಮದಲ್ಲಿ 4 ಮಾತುಗಳನ್ನು ಮಾತಾಡಿ ಹೋಗಬೇಕು ಅಂತ ತಮ್ಮೆಲ್ಲರ ಹೆಸರು ನನ್ನ ಮನದಲ್ಲಿದೆ ಅಂತ ನಾನು ಹೇಳಿ, ಇಲ್ಲಿ ನೆರೆದಂಥ ಎಲ್ಲರನ್ನ ಯುವಕ ಸ್ನೇಹಿತರೇ, ತಾಯಂದಿರೇ, ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮಾಧ್ಯಮದ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಈ ಒಂದು ಸಂಘಟನೆ ಸುಮಾರು 13 ವರ್ಷದಿಂದ ಈ ಒಂದು ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಸಂಘಟನೆ ಕಾರ್ಯ ಆರಂಭ ಮಾಡಿ, ಗುಂಡೂರು ರೆಡ್ಡಿಯವರ ಒಂದು ಅಧ್ಯಕ್ಷತೆಯಲ್ಲಿ, ಅದರ ಜೊತೆಯಲ್ಲಿ ಡಾಕ್ಟರ್ ಮಲ್ಲಿನಾಥ್ ಮಡಿಗೆ ಅವರು ರಾಜ್ಯ ಉಪಾಧ್ಯಕ್ಷರು, ನಮ್ಮ ರಾಜ್ಕುಮಾರ್ ಹಡಿಕೇಡಿ ಅವರು ಮತ್ತು ಸಂಗಮೇಶ್ ಬೋರೆ ಅವರು ತಾವೆಲ್ಲರೂ ಸೇರಿ ಇಲ್ಲೊಂದು ಸಂಘಟನೆ ಪ್ರಾರಂಭ ಮಾಡಿ ತಾವು ಮಾಡ್ತಕ್ಕಂಥ ಕಾರ್ಯ ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಾ ಇದ್ರಿ ಅಂತ ನಮ್ಮ ಮಲ್ಲಿಕಾರ್ಜುನ ಖೋಬಾಜಿ ಅವರು ಹೇಳಿದ್ದಾರೆ. ಇವತ್ತು ಈ ಸಂಘಟನೆ ಮುಖಾಂತರ ಇವತ್ತು ಅವೆಲ್ಲ ಗುರುತಿದೆ. ಮೊದಲನೇದಾಗಿ ನಮ್ಮ ಯುವಕ ಸ್ನೇಹಿತರು ಶಿಕ್ಷಣ ಪಡೆದುಕೊಳ್ತಕ್ಕಂಥ ಈ ಒಂದು ಇದರಲ್ಲಿ ಬಹಳ ಅವಶ್ಯಕತೆ ಇದೆ. ತಾವೆಲ್ಲ ಸಂಘಟನೆ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಬೇಕು. ಯಾಕಂದ್ರೆ ಶಿಕ್ಷಣ ಅಸ್ತ್ರ ಎಲ್ಲಕ್ಕಿಂತ ದೊಡ್ಡ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ, ಸಂಘಟನೆ, ಹೋರಾಟ ಇವತ್ತು ಇವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಇವತ್ತು ಅವೆಲ್ಲ ಗುಂಡೂರು ರೆಡ್ಡಿಯವರು ಈ ಒಂದು ಯುವ ಕ್ರಾಂತಿ ಸಂಘಟನೆ ಪ್ರಾರಂಭ ಮಾಡಿದರ ನಾನು ಕೂಡ ಸುಮಾರು ದಿವಸದಿಂದ ನೋಡ್ತಾ ಇದ್ದೆ. ಯಾಕಂದ್ರೆ ಗುಂಡೂರು ರೆಡ್ಡಿಯವರು ನನ್ನ ಹುಮ್ನಾಬಾದ್ ಮತಕ್ಷೇತ್ರದಲ್ಲೇ ಅವರು ಹಣಮಂತವಾಡಿ ಅಂತ ಗ್ರಾಮದಲ್ಲಿ ಹಿಂದೆ ಅವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಸೇವೆ ಮಾಡತಕ್ಕಂಥ ಅವಕಾಶ ಅವರಿಗೆ ಸಿಕ್ಕಿತು. ನಾವು ಕೂಡ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ಮಾಡಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ, ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ
ರಾಜೇಶ್ವರ ಮತಕ್ಷೇತ್ರದಿಂದ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ಇವತ್ತು ಸೇವೆ ಮಾಡತಕ್ಕಂಥ ಅವಕಾಶ ಕೂಡ ಜನರು ಒದಗಿಸ್ಕೊಟ್ಟಿದ್ದಾರೆ. ಇವತ್ತು ಒಳ್ಳೆ ರೀತಿಯಿಂದ ಕಾರ್ಯಗಳು ಮಾಡಿ ತಮ್ಮ ಜನರ ಮೆಚ್ಚುಗೆ ಕೂಡ ಅವರಿಗೆ ಪಾತ್ರರಾಗಿದೆ. ಇವತ್ತೆಲ್ಲ ತಾವು ಯುವ ಸಂಘಟನೆ ಇಷ್ಟೊಂದು ಜನ ಇಡೀ ಜಿಲ್ಲೆಯಿಂದ ಅಥವಾ ರಾಜ್ಯದಿಂದ ಮೂಲೆ ಮೂಲೆಯಿಂದ ತಾವೆಲ್ಲ ಬಂದಿದ್ರಿ. ಈ ಕಾರ್ಯಕ್ರಮದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಏನು ಅಂತ ಇವತ್ತು ಅವ್ರು ಹೇಳಿದ್ರು. ತಾವೆಲ್ಲ ಆ ಕಡೆ ಈ ಕಡೆ ಹೋಗುವಾಗ ಇದು ನನ್ನ ಸಲುವಾಗಿ ಮಾಡ್ತಾ ಇಲ್ಲ, ಇದು ನಿಮ್ಮ ಸಲುವಾಗಿ ಮಾಡ್ತಾ ಇದ್ದೀನಿ. ಈ ಸಂಘಟನೆ ವಿಶೇಷ ಏನಿದೆ, ನಿಮ್ಗೆ ಯುವಕರಿಗೆ ಎಚ್ಚರಿಕೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಗುಂಡೂರೆಡ್ಡಿ ಅವರು ಹೇಳಿದ್ರು. ತಾವೆಲ್ಲರೂ ಕೂಡ ಇವತ್ತು ಏನು ವೇದಿಕೆ ಮೇಲೆ ಹವಾ ಮಲ್ಲಿನಾಥ್ ಮಹಾರಾಜ್ ಅವರಿದ್ದಾರೆ. ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲೇ ಯಾವ ರೀತಿಯ ಒಂದು ಪ್ರಚಾರ ಇದೆ ನೋಡಿ. ನೀವು ಮಹಾರಾಷ್ಟ್ರ ಹೋಗ್ರಿ, ತೆಲಂಗಾಣ ಹೋಗ್ರಿ, ಆಂಧ್ರ ಹೋಗ್ರಿ, ಅವ್ರು ಮಾಡ್ತಕ್ಕಂಥ ಸೇವೆ ನಿಜವಾಗ್ಲೂ ನಾವೆಷ್ಟೇ ತಾರೀಫ್ ಮಾಡಿದ್ರು ಕೂಡ ಕಡಿಮೆ ಇದೆ. ಅವ್ರು ಯಾವ್ಯಾವ ರೀತಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಯಲ್ಲಿ ಕೂಡ ಹೋಗಿ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಿಯೋಜನೆ ಮಾಡಿ ಮಾಡ್ತಕ್ಕಂಥ ಕಾರ್ಯ ಕೂಡ ಮಾಡಿದರು. ಇವತ್ತು ನಮ್ಮ ವೇದಿಕೆ ಮ್ಯಾಗ ಅವರು ಕೂಡ ಇದ್ದಾರೆ. ಇವತ್ತು ಬಂಧುಗಳೇ, ನಾನು ಇಷ್ಟೇ ಅದಕ್ಕೆ ಬರ್ತೀನಿ, ತಾವೆಲ್ಲ ಸಂಘಟನೆ ಮುಖಾಂತರ ಒಳ್ಳೆ ಕಾರ್ಯಗಳಿಗೆ ಇವತ್ತು ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದೇ ಇದೆ, ಅದು ಕೂಡ ಇದಿಲ್ಲ. ಆದರೆ ನೀವು ಸಂಘಟನೆ ಮುಖಾಂತರ ಒಳ್ಳೆ ಕಾರ್ಯಗಳಿಗೆ ತಾವು ಸಂಘಟನೆ ಮಾಡಿರಿ. ಗುಂಡೂರೆಡ್ಡಿ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ನಮ್ಮ ಯಾವಾಗೂ ಕೂಡ ಅವ್ರ ಜೊತೆಲಿದೆ, ಅವ್ರ ಜೊತೆಲಿದೆ. ಇವತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕೂಡ ಗುಂಡೂರೆಡ್ಡಿ ಅವರಿಗೆ ರಾಜ್ಯದಲ್ಲಿ ಇನ್ನೂ ರಾಜಕೀಯದಲ್ಲಿ ಭವಿಷ್ಯ ಇದೆ. ತಾವೆಲ್ಲರ ಸೇವೆ ಮಾಡಬೇಕಾಗಿದೆ. ಇಡೀ ಜಿಲ್ಲೆಯಲ್ಲಿ ಒಳ್ಳೆ ಕಾರ್ಯಗಳು, ವಿಶೇಷವಾಗಿ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಕೂಡ, ಹುಮ್ನಾಬಾದ್ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಕೂಡ ತಾವು ಒಳ್ಳೆ ಕಾರ್ಯಗಳು ಮಾಡಿ, ಒಳ್ಳೆ ಸಂಘಟನೆ ಮಾಡಿ, ಸಂಪೂರ್ಣವಾದಂಥ ನಮ್ಮ ಸಹಕಾರ ನಿಮ್ಮ ಜೊತೆಯಲ್ಲಿದೆ. ತಾವೆಲ್ಲರೂ ಕೂಡ ಇವತ್ತೇನು ಅಭಿಮಾನದಿಂದ ತಾವೆಲ್ಲ ಕೂಡ ಸೇರಿದ್ರಿ ಇಲ್ಲಿ. ಇವತ್ತು ಒಳ್ಳೆಯದೊಂದು ಕಾರ್ಯಕ್ರಮ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ತಾವೆಲ್ಲ ಸೇರಿದ್ರಿ. ತಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇವತ್ತೇನು 13 ವರ್ಷ ಆಗಿದೆ, ಇನ್ನೂ ಮುಂದೆ 100 ವರ್ಷದವರೆಗೆ ಈ ಸಂಘಟನೆ ರಚನಾತ್ಮಕವಾಗಿ ಬೆಳೀಲಿ. ಇಡೀ ರಾಜ್ಯ ಮಟ್ಟದಲ್ಲಿ ಈ ಒಂದು ಸಂಘಟನೆ ಹೆಸರಾಗಬೇಕು. ಇವತ್ತೇನು ಇಲ್ಲಿಂದ ಪ್ರಾರಂಭ ಆಗಿ ಬೆಂಗಳೂರು ಚಾಮರಾಜನಗರವರೆಗೆ ಈ ಒಂದು ಸಂಘಟನೆ ಶಕ್ತಿ ಬೆಳೀಲಿ ಅಂತ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಈಗಾಗಲೇ, ರಾಜಕೀಯವಾಗಿ ಇವತ್ತು ಬೇರೆ ಬೇರೆ ಇದರಲ್ಲಿ ಬಸವ ಕಲ್ಯಾಣ ಯಾವಾಗ ಹಿಂದುಳಿದೋ ಯಾವಾಗ ಮುಂದಾಗೋದೋ ಗೊತ್ತಿಲ್ಲ. ಈಗಾಗಲೇ ಹಿಂದುಳಿದಿದೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಮಾಜಿ ಶಾಸಕರೇ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಟಿಕಲ್ 371J ಮಾಡಿದ್ದಾರೆ. ಇವತ್ತು ಆರ್ಟಿಕಲ್ 371J ಮಾಡಿದ ನಂತರ ಇವತ್ತು ಈ ಗಡಿ ಭಾಗದಲ್ಲಿ ಎಲ್ಲಿ 6 ಜಿಲ್ಲೆ 7 ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಸುಮಾರು 1000 ರಿಂದ 1200 ಮಕ್ಕಳಿಗೆ ಇವತ್ತು ಮೆಡಿಕಲ್ ಸೀಟ್ ಸಿಗ್ತಕ್ಕಂಥ ಕೆಲಸ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆಗಿದೆ. ಇವತ್ತು ಬಹಳ ಹೆಮ್ಮೆಯ ವಿಷಯ ಇದೆ. ಹಿಂದೆ ಏನಿತ್ತು ಅಂದ್ರೆ ಯಾರು ಮೆಡಿಕಲ್ ಹೋಗ್ಬೇಕು, ಇಂಜಿನಿಯರ್ ಹೋಗ್ಬೇಕು ಅಂದ್ರೆ ರಾಜಶೇಖರ್ ಪಾಟೀಲ್ ಮಂತ್ರಿ ಮಗ ಇದ್ದಾನ, ಮಲ್ಲಿಕಾರ್ಜುನ್ ಖರ್ಗೆ MLA ಮಗ ಇದ್ದಾನ, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇ ಓದ್ತಕ್ಕಂಥ ಇತ್ತು. ಈಗಿಲ್ಲ, ಜನಸಾಮಾನ್ಯರಿಗೂ ಕೂಡ ಇವತ್ತು ಆ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣಭೂತರು ಯಾರು ಅಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಇರೋದು, ಇವತ್ತ ದಿವಂಗತ ಧರ್ಮ್ ಸಿಂಗ್ ಜಿ ಇರ್ಬೋದು, ಇವತ್ತು ಅನೇಕ ಜನ ಮುಖಂಡರ ನೇತೃತ್ವದಲ್ಲಿ ಆರ್ಟಿಕಲ್ 371J ಆಗ್ತಾಯಿದೆ. ಅದರ ಜೊತೆಯಲ್ಲಿ ನಮ್ಮ ಸರ್ಕಾರ 2023ರ ಚುನಾವಣೆಯಲ್ಲಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ತಾವು ಹಿಂದುಳಿದಿದೆ ಅಂತಂದಾಗ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನು 2023 ಚುನಾವಣೆಯಲ್ಲಿ ನಮ್ಮ ಸರ್ಕಾರಗಳು ಏನು ಭರವಸೆ ಕೊಟ್ಟಿತ್ತು, ಆ ಭರವಸೆ ಅನುಗುಣವಾಗಿ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಮಾಡತಕ್ಕಂಥ ನಮ್ಮ ಧೀಮಂತ ನಾಯಕರು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯಜಿಯವರು 5,000 ಕೋಟಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೋಸ್ಕರ. ಬಂಧುಗಳೇ, ನಿಮಗೊಂದು ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು 5,000 ಕೋಟಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ. ನಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು. ನನಗನಿಸೋ ಮಲ್ಲಿಕಾರ್ಜುನ್ ಖರ್ಗೆ ಅವರು 2 ಬಾರಿ ಶಾಸಕರಾಗಿ ಇಲ್ಲಿ ಬಸವ ಕಲ್ಯಾಣದ ಸೇವೆ ಮಾಡತಕ್ಕಂಥ ಅವಕಾಶ ಸಿಗುತ್ತೆ. ಇವತ್ತು ಅವರೆಲ್ಲ ಇದ್ದಾಗ ಏನೋ 5 ಕೋಟಿ 2 ಕೋಟಿ 10 ಕೋಟಿ ರೂಪಾಯಿ ಬರ್ತಕ್ಕಂಥದ್ದು. ನಾನು 4 ಬಾರಿ ಹುಮ್ನಾಬಾದ್ ಕ್ಷೇತ್ರದ ಶಾಸಕನಾಗಿ ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥ ಕೂಡ ಹುಮ್ನಾಬಾದ್ ಕ್ಷೇತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಂಡು, ನಾನಿದ್ದ ಕೂಡ 20 ರಿಂದ 25 ಕೋಟಿ ಮ್ಯಾಕ್ಸಿಮಮ್ ಅಂದ್ರೆ 25 ಕೋಟಿ ಬರ್ತೀನಿ. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ನಾನು ಯಾವಾಗ ಮಿನಿಸ್ಟರ್ ಆಗಿದ್ದಾಗ ನಾನು ಕೂಡ ಬೋರ್ಡ್ ಅಧ್ಯಕ್ಷರಾಗಿದ್ದೆ. ಕಲ್ಯಾಣ ಕರ್ನಾಟಕ ಏನು
ಕಲ್ಯಾಣ ಕರ್ನಾಟಕ ಆಗಿದೆ. ಆ ಬೋರ್ಡ್ ಅಧ್ಯಕ್ಷರಾಗಿ ಕೂಡ ನಾನು ಸೇವೆ ಮಾಡತಕ್ಕಂಥ ಅವಕಾಶ ಸಿಕ್ಕಿತ್ತು. ನಾನು ನೋಡಿದೆ, ನಾನಿದ್ದಾಗ 1,500 ಕೋಟಿ ರೂಪಾಯಿ ಇತ್ತು. ಇವತ್ತು 5,000 ಕೋಟಿ ಬರ್ತಾ ಇದೆ. 5,000 ಕೋಟಿಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ 70 ರಿಂದ 80 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ. ಅದು ಎಲ್ಲಿ ಹೋಗ್ತಾ ಇದೆ ಅದು ಬೇರೆ ವಿಚಾರ. ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು ತಾವು ನೋಡಿ. ಯಾವಾಗ 10 ಕೋಟಿ 20 ಕೋಟಿ ಏನು ಡೆವಲಪ್ ಆಗ್ತಿತ್ತು, ಇವತ್ತು 80 ಕೋಟಿ 90 ಕೋಟಿ ಸಿಗ್ತಾ ಇದೆ. ಇವತ್ತು ಅದರಲ್ಲಿ ಆಗ್ಬೇಕು ತಾನೆ. ಇವತ್ತು 80 ಕೋಟಿ 90 ಕೋಟಿ. ಇನ್ನೂ ಕೆಲವರು ಶಾಸಕರು ಉದಾಹರಣೆ ಹೇಳ್ತಾರೆ, ಅವಾಗೆಲ್ಲ 30,000 ರೂಪಾಯಿ ಬಂಗಾರ ಇತ್ತು, ಇವತ್ತು 1 ಲಕ್ಷಕ್ಕಾಗ್ಯದ ಸ್ವಾಮಿ. ನಾನು 1 ವರ್ಷ ಹಿಂದಿಂದ ಹೇಳ್ತಾ ಇದ್ದೀನಿ, ಅವು 70,000 80,000 ಇತ್ತು ಬಂಗಾರ. ಕೆಲವ್ರು ಹೇಳ್ತಾರೆ ಶಾಸಕರು, ಇಲ್ರಿ ಅವಾಗೆಲ್ಲ 20,000 30,000 ರೂಪಾಯಿ ಬಂಗಾರ ಇತ್ತು, ಅಂದ್ರೆ ನಿಮಗೆ 80 ಕೋಟಿ ಸಿಗ್ಲತ್ತದ ಅಂತಾರ. ಈಗ 1 ಲಕ್ಷ ಆಗಿದೆ ಬಂಗಾರ ಅಂತ ಉದಾಹರಣೆ ಕೊಡ್ತಾರೆ. ನಮ್ಮ ಗೌಡ್ರವ್ರು ಕುಂತಾರ ಪಾಪ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಡೆವಲಪ್ಮೆಂಟ್ ಆಗ್ಬೇಕು. ಇವತ್ತು ಡೆವಲಪ್ಮೆಂಟ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ರು, ಯಾರು ಕೂಡ ಅದಕ್ಕೆ ಅಡೆತಡೆ ಮಾಡಂಗಿಲ್ಲ. ಯಾಕಂದ್ರೆ ಇವತ್ತು ಅವರಿಗೆ ಒಂದು ಅಧಿಕಾರ ಸಿಕ್ಕಿದೆ, ಶಾಸಕರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅವ್ರು ಶಾಸಕರಾಗಿ ಯಾವ ರೀತಿ ಅವರು ಅಭಿವೃದ್ಧಿ ಪರ, ಇವತ್ತು ಅಭಿವೃದ್ಧಿಯಲ್ಲಿ ತೊಡಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅವ್ರು ತೊಡಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾಗ ಏನಾಯ್ತು, ರಾಜಶೇಖರ್ ಪಾಳ್ ಇದ್ದಾಗ ಏನಾಯ್ತು, ಮತ್ತೊಬ್ಬ ಇದ್ದಾಗ ಏನಾಯ್ತು, ಐದಪ್ಪ ಅದೆಲ್ಲ ಆಯ್ತು. ಇವತ್ತೇನಿದೆ, ಇವತ್ತೇನು ನೀವು ಮಾಡ್ತಾ ಇದ್ರಿ, ಇವತ್ತೇನು ನಿಮಗೆ ಅಧಿಕಾರ ಸಿಕ್ಕಿದೆ, ಆ ಅಧಿಕಾರ ಸದುಪಯೋಗ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ರಿ. ಇವತ್ತೇನು ಗುಂಡೂರು ರೆಡ್ಡಿ ಅವರು ಈ ಒಂದು ಸಂಘಟನೆ ಮುಖಾಂತರ ಇನ್ನೂ ಕೂಡ ಹಂಬರವಾಗಿ ಬೆಳೀಲಿ. ಇವತ್ತ ನನಗೂ ಕೂಡ ಹುಮ್ನಾಬಾದಲ್ಲಿ ಬಂದಾಗ ಅವರು ಅಣ್ಣ ನೀವು ಬರಲೇಬೇಕು ಅಂತ ನನಗೆ ಕೇಳ್ಕೊಂಡಾಗ ನಾನು ಭಾಳ ಮನಸ್ಸಿನಿಂದ, ನನಗೆ ಆ್ಯಕ್ಚುಲಿ ನಿನ್ನೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಒಂದು ಮದುವೆ ಸಮಾರಂಭ ಇದೆ. ಆದರೂ ಕೂಡ ಗುಂಡೂರು ರೆಡ್ಡಿ ಅವರು ನನಗೆ ಹೇಳಿದ ಸಲುವಾಗಿ ನಾನು ನಿಮ್ಮ ಕಾರ್ಯಕ್ರಮ ನಾನು ಅಟೆಂಡ್ ಆಗಿ ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೇನೆ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಇನ್ನೂ ಕೂಡ ಈ ಒಂದು ಸಂಘಟನೆ ಹಂಬರವಾಗಿ ಬೆಳೀಲಿ ಅಂತ ನಾನು ಹೇಳಿ, ಮುಂದಿನ ದಿನಗಳಲ್ಲಿ ಗುಂಡೂರು ರೆಡ್ಡಿಯವರಿಗೂ ಕೂಡ ರಾಜಕೀಯದಲ್ಲಿ ಭವಿಷ್ಯ ಇನ್ನು ಉಜ್ವಲವಾಗಲಿ ಅಂತ ನಾನು ಹೇಳಿ ನಾನು 4 ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇಲ್ಲಿವರೆಗೆ ಸಂಘಟನೆಗೆ ಶುಭ ಹಾರೈಸಿ ಅನೇಕ ವಿಜಯಗಳನ್ನು ಈ ವೇದಿಕೆ ಮುಖಾಂತರ ಬಗ್ಗೆ ಹಂಚಿಕೊಂಡಿರುವ